ಇಲ್ಲಿಗೆ ಬರುವವರೆಗೂ ಅದನ್ನು ನಿಜ ಅಂತಲೇ ನಂಬಿದ್ದೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇವರೆಲ್ಲರೂ ನಿಮ್ಮ ಬಗ್ಗೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಹಾಗೂ ನಿಮ್ಮ ಕೆಲಸ ಎಂಥದ್ದು ಅಂತ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ನಿಮ್ಮಂಥವರು ಈ ಸ್ಕೂಲ್ಗೆ ತುಂಬಾ ಅಗತ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ಅಕ್ಕ, ಯಾರಂತ ನೋಡೆ. ಆಯ್ತು. ಹಲೋ, ಯಾರು? ನೀನು ಯಾಕಮ್ಮ ಫೋನ್ ತಗೊಂಡೆ? ನನ್ನ ಸೊಸೆ ಕೈ ಕೊಡು. ಸಾಹೇಬ್ರ, ಕೊಟ್ಟ ಸಾಹೇಬ್ರ. ಅಕ್ಕ, ಸಾಹೇಬ್ರು ಫೋನ್ ಮಾಡವ್ರೆ. ಕೊಡು. ಹಲೋ, ಹೇಳಿ ಮಾವ. ನಂದಿತಾ, ಜಾನಕಿ ಇಲ್ವೇನಮ್ಮ? ಇಲ್ಲ ಮಾವ, ಬಾವ ಮತ್ತೆ ಜಾನಕಿಯವರು ಇಬ್ರು ಹೊರಗಡೆ ಹೋಗಿದ್ದಾರೆ. ಏನ್ ವಿಷಯ ಮಾವ? ಎಲ್ಲ ಒಳ್ಳೆ ವಿಷಯನೇ ಕಣಮ್ಮ. ಇನ್ಸ್ಪೆಕ್ಷನ್ ಆಫೀಸರ್ ಈಗ ತಾನೇ ಫೋನ್ ಮಾಡಿದ್ರು. ಜಾನಕಿನ ಸಿಕ್ಕಾಪಟ್ಟೆ ಹೊಗಳ್ಬಿಟ್ರು ಕಣಮ್ಮ. ತುಂಬಾ ಖುಷಿ ಆಗೋಯ್ತು ಕಣಮ್ಮ. ಅದಕ್ಕೆ ಜಾನಕಿ ಹತ್ರ ಖುದ್ದಾಗಿ ಮಾತಾಡಿ ಸಂತೋಷ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡೆ. ಓ, ಆದ್ರೆ ಮಾವ ಅವ್ರೀಗ ಮನೇಲಿ ಇಲ್ವಲ್ಲ. ಬಂದ್ಮೇಲೆ ಹೇಳ್ತೀನಿ. ಸರಿನಮ್ಮ, ಸರಿ. ಶಾರದವ್ವ, ಶಾರದವ್ವ, ಹೆಣ್ಣಾಕಿಂದ ನಾನೇ ಸ್ಕೂಲಿಗೆ ಬಿಟ್ಟು ಬಂದ್ಬಿಡ್ತೀನಿ. ಆಯ್ತು. ಏ ರಾಮ ಬಂದ ಅನ್ಸುತ್ತೆ. ಜಾನಕಿನೂ ಬಂದಿರ್ಬೇಕಲ್ಲ. ಹಲೋ ಹಲೋ, ಹಲೋ, ಜಾನಕಿ ಬಂದ್ಲೇನಮ್ಮ? ಹಲೋ. ಹಾ ಮಾವ, ಇಬ್ರು ಬಂದ್ರು ಮಾವ. ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಜಾನಕಿಗೆ ಒಂಚೂರು ಫೋನ್ ಕೊಡು. ಜಾನಕಿ, ಹಾ, ಮಾವ ಫೋನ್ ಮಾಡಿದ್ದಾರೆ. ಹಲೋ ಮಾವ. ಜಾನಕಿ, ಇನ್ಸ್ಪೆಕ್ಷನ್ ಆಫೀಸರ್ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದಾರಮ್ಮ. ತುಂಬಾ ಖುಷಿ ಆಗೋಯ್ತು ಕಣಮ್ಮ. ಹೀಗೆ ನಮ್ ರಾಮಂಗೆ ನೀನು 4 ಅಕ್ಷರ ಕಲ್ಸೋಕ್ ಶುರು ಮಾಡ್ದೆ ಅನ್ನೋ ಸುದ್ದಿನ ಯಾವಾಗ ಹೇಳ್ತೀಯೋ ಅವತ್ತು ಡಬ್ಬಲ್ ದಬಾಕ ಕಣಮ್ಮ. ಹ್ಞೂ ಮಾವ, ಅದ್ರ ಬಗ್ಗೆನೇ ಪ್ರಯತ್ನ ನಡೀತಾ ಇದೆ. ಆದಷ್ಟು ಬೇಗ ತಿಳಿಸ್ತೀನಿ. ಮಾವ, ನಂದಿತವ್ರ ಹತ್ರ ಮಾತಾಡ್ತೀರಾ? ಇಲ್ಲ ಇಲ್ಲ, ಈಗ ತಾನೇ ಅವಳ ಹತ್ರ ಮಾತಾಡಿದೀನಿ. ಅವಳಿಗೆ ಅಶೋಕನ ಕಡೆಗೆ ಸ್ವಲ್ಪ ಕಾಳಜಿ ವಹಿಸೋಕೆ ಹೇಳು. ಬಾಯ್ ಅಮ್ಮ, ಬಾಯ್. ಸರಿ ಮಾವ. ಜಾನಕಿ, ಮಾವ ಏನಂದ್ರು? ನಿಮ್ಮನ್ನ ಅಶೋಕ್ ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳಕ್ ಹೇಳಿದ್ರು. ಓ, ಓಕೆ. ನಮ್ಮರ ಅಪ್ಪಯ್ಯ ನನ್ನ ಬಗ್ಗೆ ಏನಾರು ಕೇಳಿದ್ರ? ಹ್ಞೂ ರಾಮ್ ಅವರೇ, ಆದಷ್ಟು ಬೇಗ ನನ್ನ ಮಗಂಗೆ ಓದು ಬರಹ ಕಲಿಸು ಅಂತ ಹೇಳಿದ್ರು. ಹಂಗಂದ್ರ? ಯಾವಾಗಿಂದ ಶುರು ಮಾಡ್ತೀರಾ? ಅದು ಸ್ಯಾನೆ ಹೊಟ್ಟೆ ಸಿತೈತೆ. ಶಾರದವ್ವ, ಎಲ್ಲಿದೆ? ಉಣ್ಣಕ್ ಬಿಡ್ಕೋ. ಶಾರದವ್ವ, ನೋಡಿದ್ರ ಅಕ್ಕ, ನಿಮ್ಮ ಗಂಡನ ಬಗ್ಗೆ ಕಾಳಜಿ ತಗೊಳ್ಳೋದಕ್ಕೆ ಇವಳು ಅಪ್ಪನೇ ಕೊಡೋಂಗೆ ಮಾಡಿಬಿಟ್ರಲ್ಲ ಸಾಹೇಬ್ರು. ಸರಿ ಹೋಯ್ತು. ಅಲ್ಲ ಅಕ್ಕ, ರಾಮಣ್ಣಂಗೆ ಓದು ಬರ ಕಳಿಸು ಅಂತ ಸಾಹೇಬ್ರು ಹೇಳೋವ್ರೆ. ಇವಳು ಕಲಿಸ್ದೆ ಸುಮ್ಕೆ ಇರ್ತಾಳ? ಖಂಡಿತವಾಗ್ಲೂ ಕಲಿಸ್ತಾಳೆ. ನೀವೇ ಏನಾನ ಮಾಡಬೇಕು.
ಅಪ್ಪ ಆಂಜನೇಯ, ಓದ್ದೇನೆ ಬರಿದ್ದೇನೆ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅನ್ನೋದನ್ನ ನಮ್ಮವ್ರಿಗೆ ಅರ್ಥ ಮಾಡಿಸ್ಬಿಟ್ಟಲ್ಲ. ಸ್ಯಾನೆ ಟ್ಯಾಂಕ್ ಯು ಕಣಪ್ಪ ಆಂಜನೇಯ. ಹಲೋ ಪೈಲ್ವಾನ್ರೆ, ನಾನಿನ್ನೂ ಒಪ್ಕೊಂಡಿಲ್ಲ. ಆಂಜನೇಯಂಗೆ ಕೊಟ್ಟಿದ್ದ ಥ್ಯಾಂಕ್ಸ್ನ ವಾಪಸ್ ತಗೊಳ್ಳಿ. ಏ ಅದೆಲ್ಲ ಇಲ್ಲ, ಕೊಟ್ಟಿದ್ದೆಯ. ನಿಮ್ಮ ವಿದ್ಯಾಭ್ಯಾಸಕ್ಕಿಂತ ನನ್ನ ಅನುಭವನೇ ಹೆಚ್ಚು ಅಂತ ನಾನು ತೋರಿಸ್ತಿಲ್ವೇ? ಇನ್ನೇನು ಬೇಕು? ಓಹೋ, ವಿದ್ಯಾಭ್ಯಾಸದಿಂದ ಮರ್ಯಾದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ತೋರಿಸ್ಲಿಲ್ವಾ? ಇನ್ನೇನು ಬೇಕು? ನನಗೂ ಊರು ತುಂಬ ಸ್ಯಾನೆ ಮರುವಾದ ಐತೆ ನಮ್ಮವ್ರೆ. ಕಲ್ತ್ರೆ ಆ ಮರ್ವಾದೆ ಇನ್ನೂ ಜಾಸ್ತಿ ಆಯ್ತೈತೆ ಅಂತ ನಾ ಹೇಳ್ತಿರೋದು. ನಮ್ಮವ್ರೆ ಪೈಲ್ವಾನ್ರೆ, ನಮ್ಮವ್ರೆ ಯಾಕೆ ಇಟ್ಟೊಂದು ಹಠ ನಿಮಗೆ? ನನ್ನ ಗಂಡಂಗೆ ಇಷ್ಟಿರ್ಬೇಕಾದ್ರೆ ನಾನು ಹಠ ಮಾಡೋದ್ರಲ್ಲಿ ತಪ್ಪೇನು? ಈಗ ನೀವು ಹೇಳ್ದಂಗೆ ಬೆಟ್ಟಿಂಗಲ್ಲಿ ನಾನೇ ಗೆದ್ದೆ ತಾನೆ? ಇಲ್ಲ ಇಲ್ಲ, ನಾನು ಒಪ್ಪಲ್ಲ. ಈಗ ನಾನು ಇನ್ನೇನು ಮಾಡಬೇಕು? ಕಲಿಬೇಕು. ಏ ಅದು ಮಾತ್ರ ಹೇಳ್ಬೇಡಿ ನೀವು. ರಾಮು ಅವರೇ, ಬೇಕಾದರೆ ಸಮಯ ತಗೊಳ್ಳಿ, ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ಯಾರಿಗೂ ಬಲವಂತದಿಂದ ಕಲಿಸೋಕ್ಕಾಗಲ್ಲ. ನೀವಾಗೇ ಇಷ್ಟಪಟ್ಟು ಬಂದರೆ ಖುಷಿಯಾಗಿ ಮತ್ತು ಬೇಗನೂ ಕಲಿಬೋದು. ಯೋಚನೆ ಮಾಡಿ. ರಾಮು ಅವರು ಪೈಲ್ವಾನ ಮತ್ತು ರೈತ ಅಂತ ಅನ್ನಿಸ್ಕೊಳ್ಳೋದ್ರ ಜೊತೆಗೆ ವಿದ್ಯಾವಂತ ಅಂತ ಅನ್ನಿಸ್ಕೊಳ್ಳೋದೇನೆ ನನಗೆ ಖುಷಿ. ನಾನು ನಿಮಗೆ ಬಲವಂತ ಮಾಡಲ್ಲ. ನಾನು ಹೇಳ್ತಿರೋದು ನಿಮ್ಮ ಒಳ್ಳೇದಕ್ಕೆ ಅಂತ ಅನಿಸಿದ್ರೆ ನೀವೇ ಯೋಚನೆ ಮಾಡಿ. ಇಲ್ಲ ಅಂತ ಅನ್ಬೇಡಿ. ಗುಡ್ ನೈಟ್, ಮಲ್ಕೊಳ್ಳಿ. ಜಾನಕಿಯವರು ನನಗೋಸ್ಕರ ಈಟೊಂದು ಮಾಡ್ತಾವ್ರೆ, ಆದರೆ ನನ್ನಿಂದ ಆಗಕ್ಕಿಲ್ಲ ಅಂತ ಇವ್ರಿಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಎಲ್ಲರೂ ಒಂದು ಮಾತು ಜ್ಞಪ್ತಿ ಮಾಡಿಕೊಳ್ಳಿ, ಪಂದ್ಯಗಳು ಇನ್ನೇನು ಹತ್ರಕ್ಕೆ ಬರ್ತಾವೆ. ಪೈಲ್ವಾನ್ರು ಗಳ್ಳಿ ಮನೆ ಒಳಗೆ ಬಂದ ಮ್ಯಾಕೆ ಗಮನ ಹೊರಗಡೆ ಹೋಗಬಾರ್ದು. ಏನಿದ್ರು ಇಲ್ಲೇ ಇರಬೇಕು. ಕಸರತ್ತು ಮಾಡ್ತಾ ಇದ್ರೆ ಮೈಯಿಂದ ಬೆವರು ಹಂಗೆ ಕಿತ್ಕೊಂಡು ಸುರಿತಾ ಇರಬೇಕು. ಕೈಗೆ 1000 ದಂಡ ಹೊಡಿಬೇಕು, ಕಾಲಿಗೆ 1000 ಹೊಡಿಬೇಕು. ಆಮೇಲೆ ಮಟ್ಟಿ ಕುರಾಯಿಸ್ಬೇಕು. ಒಬ್ಬೊಬ್ರು 4 ಜನ ಪೈಲ್ವಾನ್ರ ಜೊತೆ ಲಡತ್ ಮಾಡಬೇಕು. ಆಗ್ಲೇ ಅವರು ನಿಜವಾದ ಪೈಲ್ವಾನ್ರಾಗೋದು. ಇನ್ಮೇಲೆ ಸೋಕಿ ಗೀಕಿ ಮಾಡಿದ್ರೆ ನಾ ಸುಮ್ಕಿರಕ್ಕಿಲ್ಲ. ಅರ್ಥವಾಯ್ತು? ಹಾ ಗುರುಗಳೇ, ಆಶೀರ್ವಾದ ಮಾಡಿ. ಗಳ್ಳಿ ಮನೆ ದಾರಿ ನಿನ್ಗೆ ಈಗ ಗೊತ್ತಾಯ್ತು? ಗುರುಗಳೇ, ಅದು ಬಾರ್ಲೇ ನನ್ನ ಪೈಲ್ವಾನ. ನೀನ್ ನನ್ನ ಪಟ್ಟ ಶಿಷ್ಯಾಕಲ್ಲ, ನನ್ನ ಬಿರುದಿ ಶಿಷ್ಯಾಕಲ್ಲ. ನೀನು ಮಕ ನೋಡಿ ಎಷ್ಟು ದಿನ ಆಯ್ತು. ಕ್ಷಮಿಸ್ಬಿಡಿ ಗುರುಗಳೇ. ಕ್ಷಮೆ ಯಾಕಲ? ಒಟ್ನಾಗೆ ಈಗಲಾದ್ರೂ ಬಂದಿಯಲ್ಲ, ಮನೆಗೆಲ್ಲ ಸಂದಾಕವರು. ಹ್ಞೂ ಗುರುಗಳೇ, ಎಲ್ಲ ಸಂದಾಗವ್ರೆ. ಇನ್ನು ಬೇಕಾದ್ರೂ ತಪ್ಪಿಸ್ಕೊಳ್ದೆ ಸರಿಯಾಗಿ ಬತ್ತೀಯ ತಾನೆ? ತಲೆ ಆಡಿಸ್ಬೇಡ, ಬಾಯಿ ಬಿಟ್ಟು ಹೇಳು. ಹ್ಞೂ ಗುರುಗಳೇ, ನೋಡು, ಇನ್ನೇನು ಪಂದ್ಯಗಳೆಲ್ಲ ಶುರು ಆಯ್ತವೆ. ಅದ್ರ ಮ್ಯಾಕು ಸ್ಯಾನೆ ಗಮನ ಕೊಡಬೇಕು. ಯಾವಾಗಿಂದ ಗುರುಗಳೇ? ಹೇಳ್ತೀನಿ. ಅದಕ್ಕೂ ಮೊದಲು ಹೊಸಿ ತಯಾರಿ ಮಾಡ್ಕೋಬೇಕು. ಸರಿ ಚೆನ್ನಾಗಿ ತಾಲೀಮ್ ಮಾಡಬೇಕು. ಏನೋ ಲೇ ಬಾಬು, ನಾನು ನಿನ್ಗೆ ಹೇಳ್ಕೊಟ್ನಲ್ಲ ಹೊಸ ನಾವು, ಅದನ್ನ ನಮ್ಮ ರಾಮನಿಗೂ ಹೇಳ್ಕೊಡು.
ಸರಿ ಗುರುಗಳೇ. ನಡಿ. ಸರಿ ಗುರುಗಳೇ. ಎಲ್ಲರೂ ತಾಲೀಮ್ ಶುರು ಹಚ್ಕೊಳ್ಳಿ. ಅದ್ಯಾಕ್ಲ ಹಂಗೆ ಕಿಸಿತಿದೆಯೇ? ಅಂತೂ ಬಂದಲ್ಲ, ಖುಷಿ ಕಾರಣ. ಸರಿ, ಅದೇನೋ ಹೊಸ ಡಾಬ್ ಹೇಳ್ಕೊಟ್ಟವ್ರಂತಲ್ಲ, ಅದು ಹೇಳ್ಕೊಡು. ಅಯ್ಯ ಇರೋಣ, ಏನು ಅವಸರ ಅಲ್ಲ ರಾಮಣ್ಣ. ಈಟ್ ದಿವಸ ಆದ್ಮೇಲೆ ಗಲ್ಡಿಗೆ ಬ್ರೇಕ್ ಅದಕ್ಕೆ ಬಿಟ್ರ, ಇಲ್ಲ ಹೋಗ್ಬೇಡ ಅಂತ ತಡಿಲಿಲ್ವೇ? ಇಲ್ಲಕ್ಕಲ್ಲ, ನಾನು ಅವ್ರಿಗೆ ಹೇಳಲೇ ಇಲ್ಲ, ಹಂಗೆ ಬಂದ್ಬಿಟ್ಟೆ. ವಾ, ನೀನು ಬೋರ್ಣು ಬೊಂಬಾಟು. ಇನ್ಮೇಕೆ ನಾನು ಹಂಗೆ ಮಾಡಬೇಕು. ಯಾಕ್ಲಾ? ಈ ಹೆಂಗಸ್ರ ಬಗ್ಗೆ ನಿಂಗೆ ಗೊತ್ತಿಲ್ಲ ಕಾರಣ, ಎಲ್ಲ ಅವ್ರು ಇಷ್ಟಂಗೆ ಮಾಡಬೇಕು ಅಂತಾರೆ. ನಮ್ಮ ಮಾತು ಕೇಳೋಕ್ಕೆ ಇಲ್ಲ. ನನಗೂ ಊರು ತುಂಬ ಸ್ಯಾನೆ ಮರುವಾದ ಐತೆ ನಮ್ಮವ್ರೆ. ಕಲ್ತ್ರೆ ಆ ಮರ್ವಾದೆ ಇನ್ನೂ ಜಾಸ್ತಿ ಆಯ್ತೈತೆ ಅಂತ ನಾ ಹೇಳ್ತಿರೋದು. ನಮ್ಮವ್ರೆ ಪೈಲ್ವಾನ್ರೆ, ನಿಂಗೆ ಗೊತ್ತಲ್ಲ ಅಣ್ಣ, ಲಗ್ನಕ್ಕೂ ಮೊದಲು ನಾ ಹೆಂಗಿದ್ದೆ, ನಿನ್ನೆ ಕುಸ್ತಿ ಹಾಕಿ ಸೋಲಿಸ್ತಿದ್ದೆ. ಅಂದರೆ ಸೋಲಿಸ್ತಿರ್ಲಿಲ್ಲ, ಒಂದು ರೇಂಜ್ಗೆ ಆಡ್ತಾ ಇದ್ದೆ. ಆದರೆ ಇವಾಗ ನೋಡು, ತಾಕತ್ತೆಲ್ಲ ಇಳಿದು ಹೋಯ್ತೇನೋ ಅನ್ನಂಗಾಗೈತೆ. ಹೌದಾ? ಹಂಗಂತೀನಿಲ್ಲ. ಹೂ ಕಾರಣ, ಈ ಹೆಂಗಸ್ರವ್ರಲ್ಲ, ಅವು ಗಂಡಂದ್ರನ್ನ ಹೆಂಗೆ ಹುಷಾರಾಗಿ ಅವ್ರ ಕಂಟ್ರೋಲ್ ತಗೋಬೇಕು ಅಂತ ಸಂದಾಗ ಗೊತ್ತು. ನಾವೇ ಹುಷಾರಾಗಿರ್ಬೇಕು. ಇವನು ಹೇಳೋದು ತಿಟ್ವೆಯ. ಮೇಡಮ್ ಏಟೇ ಹೇಳಿದ್ರು ನಾನು ಹುಷಾರಾಗಿರ್ಬೇಕು. ನಾವು ಬೇಗ ಬಟ್ಟೆ ಬದಲಿಸ್ಕಬಾ, ಡಾವ್ ಕಲಿಯಮ್ಮ. ಸರಿ ಕಲ್ಲ. ಅಬ್ಬಾ, ಜಾನಕಿ ಅವರಿಲ್ಲ. ನಮ್ಮರ ಯಾಕಿಲ್ಲೇ ನಿಂತ್ಕೊಂಡ್ರಿ? ಬೆಳಗ್ಗೆ ನಂಗೆ ಹೇಳ್ದೆ ಗರ್ಡಿಗೆ ಹೋದ್ರಾ? ಅದು ಪರವಾಗಿಲ್ಲ ಬಿಡಿ, ಈಗ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಮೊದಲು ತಿನ್ನಿವ್ರಂತೆ. ಏನು ಹಾಗೆ ನೋಡ್ತಿದ್ದೀರಾ? ಹೋಗಿ ಹೋಗಿ. ಲೇ ರಾಮ, ಮೇಡಮ್ ಏನೇ ಅಂದರು ಹುಷಾರಾಗಿ ಮಾತಾಡು. ಅವಸರಪಟ್ಟು ಕಲಿತೀನಿ ಅಂತ ಮಾತು ಕಿತ್ತು ಕೊಟ್ಬಿಟ್ಟಿಯಾ, ಹುಷಾರು. ಚೆನ್ನಾಗಿದೆಯಾ ರಾಮವ್ರೆ? ಮತ್ತೆ ನಾನು ಹೇಳಿದ್ದನ್ನು ಯೋಚನೆ ಮಾಡಿದ್ರಾ? ಹೆಂಗಸ್ರವ್ರಲ್ಲ, ಅವು ಗಂಡಂದ್ರನ್ನ ಹೆಂಗೆ ಹುಷಾರಾಗಿ ಅವ್ರ ಕಂಟ್ರೋಲ್ ತಗೋಬೇಕು ಅಂತ ಸಂದಾಗ ಗೊತ್ತು. ನಾವೇ ಹುಷಾರಾಗಿರ್ಬೇಕು. ಹೊಸ ಚಟ್ನಿ ಹಾಕಿ. ರಾಮು ಅವರೇ, ನಾನು ಹೇಳಿದ ಯೋಚನೆ ಮಾಡಿದ್ರಾ?
ಉತ್ತರ ಕೊಟ್ಟಿಲ್ಲ ಅಂದರೆ ನನಗೆ ಕೆಟ್ಟ ಕೋಪ ಬರುತ್ತಷ್ಟೇ. ಏನು ನಮ್ಮವ್ರೆ? ನಾನು ಹೇಳಿದ್ದು ಯೋಚನೆ ಮಾಡಿದ್ರಾ? ಹಾಂ ಮಾಡಿದೆ. ಏನಂತ? ಅದು ಹಾಂ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ನಾನು ಹೇಳ್ತೀನಿ. ಏನು ಪ್ರಶ್ನೆ? ಲಾಯರ್ ಮಗ ಡಾಕ್ಟ್ರು, ಡಾಕ್ಟ್ರಪ್ಪ ಪೊಲೀಸು, ಹಂಗಾರೆ ಲಾಯರ್ ಯಾರು? ಏನು? ನಮ್ಮರೆ ನೀವು ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಲಾಯರ್ ಮಗ ಡಾಕ್ಟ್ರು, ಡಾಕ್ಟ್ರಪ್ಪ ಪೊಲೀಸು, ಹಂಗಾರೆ ಲಾಯರ್ ಯಾರು? ಅಜ್ಜ ಅಲ್ಲಲ್ಲ, ಚಿಕ್ಕಪ್ಪ. ಅಲ್ಲ, ನೀವು ಸರಿಯಾಗಿ ಯೋಚನೆ ಮಾಡಿ ಹೇಳಿ, ನಾನು ಬರ್ತೀನಿ. ರಾಮವ್ರೆ, ಲಾಯರ್ ಮಗ ಡಾಕ್ಟ್ರು, ಡಾಕ್ಟ್ರಪ್ಪ ಪೊಲೀಸು, ಹಂಗಾರೆ ಲಾಯರ್ ಯಾರು? ಲಾಯರ್ ಮಗ ಡಾಕ್ಟರು, ಡಾಕ್ಟ್ರಪ್ಪ ಪೊಲೀಸು. ಹಾಗಿದ್ರೆ ಈ ಲಾಯರ್ ಯಾರು? ಶಾರದಕ್ಕ, ಅಲ್ಲಿ ನೋಡಿ, ಜಾನಕಿ ಅಮ್ಮರು ಏನೋ ಕಳ್ಕೊಂಡಂಗೆ ಯೋಚನೆ ಮಾಡ್ಕೊಂಡ್ ಬರ್ತಾವ್ರೆ. ಜಾನಕಿ, ಇದೇನ್ ದ್ಯಾವ್ರೆ, ನನ್ನ ಸೊಸೆನೂ ರಾಮ್ ನಂಗೆ ಆಗ್ಬಿಟ್ಟವಳಲ್ಲ. ಜಾನಕಿ, ಏ ಜಾನಕಿ. ಹಾಂ ಶಾರದಕ್ಕ. ಏನಾಯ್ತಮ್ಮ? ನಂಗೆ ಗೊತ್ತಿಲ್ಲ ಶಾರದಕ್ಕ, ನೀವೇ ಹೆಂಗಾರು ಇದಕ್ಕೆ ಉತ್ತರ ಕೊಡಬೇಕು. ಯಾವುದಕ್ಕೆ? ನಿಮ್ಮ ಮಗ ಎಂಥ ಇಕ್ಕಟ್ಟಲ್ಲಿ ಸಿಕ್ಸಿದಾರೆ ಗೊತ್ತಾ? ಯಾರು? ರಾಮನ? ಏನು ಮಾಡ್ದ? ಅವರು ಒಂದು ಒಗಟ್ ಕೇಳ್ಬಿಟ್ಟು ಹೋಗಿದ್ದಾರೆ. ಆ ಒಗಟ್ಗೆ ನಾನು ಉತ್ತರ ಕೊಟ್ರೇನೆ ಅವರು ಓದು ಬರಹ ಕಲಿಯೋದಂತೆ. ಅರೆ ರೇ ರೇ, ಟೀಚರ್ ತಾವೇ ಪ್ರಶ್ನೆ ಕೇಳೋದಾ? ನಿಂಗೇನಮ್ಮ, ತಟ್ ಅಂತ ಉತ್ತರ ಹೇಳಿ ಹೇಳ್ಕೊಂಬಂದು ಪಾಠ ಹೇಳ್ಕೊಡು. ಶಾರದಕ್ಕ, ಒಗಟು ಅಷ್ಟು ಸುಲಭವಾಗಿಲ್ಲ. ಅಂಥದ್ದೇನು ಕೇಳೋನೆ? ಹಳ್ಳಿ ಹೋಗ್ತೇನ ಕೇಳಿದ್ನಾ? ಇಲ್ಲ ಶಾರದಕ್ಕ, ಪ್ರಶ್ನೆ ಏನಂದರೆ, ಲಾಯರ್ ಮಗ ಡಾಕ್ಟರು, ಡಾಕ್ಟರ್ ಅಪ್ಪ ಪೊಲೀಸು, ಹಾಗಿದ್ರೆ ಲಾಯರ್ ಯಾರು? ಏನ? ಲಾಯರ್ ಮಗ ಡಾಕ್ಟರು, ಡಾಕ್ಟರ್ ಅಪ್ಪ ಪೊಲೀಸು, ಹಾಗೆ ಲಾಯರ್ ಯಾರು? ಬಡ್ಡ ಇದ, ಇದನ್ನೆಲ್ಲ ಎಲ್ಲಿ ಕಲ್ತ್ಕೊಂಡ? ನಂಗೇನೋ ಡಾಕ್ಟ್ರು ಪಾಕ್ಟ್ರು ಈ ಹೋಗ್ತೆಲ್ಲ ಗೊತ್ತಿಲ್ಲ ಜಾನಕಿ. ಜಯ, ನಿಂಗೇನಾದ್ರೂ ಗೊತ್ತಾ? ಅಯ್ಯೋ ಶಾರದಕ್ಕ, ನನಗದೆಲ್ಲ ಗೊತ್ತಾಗಕ್ಕಿಲ್ಲ ಬಿಡಿ ನೀವು. ಏ ಪುಟ್ಸಮಿ, ಹೊಸಿ ಬಾಯ್ಲಿ. ಏನು ಸರ್ದವ? ಜಾನಕಿ, ಆ ಹೋಗ್ತನ್ನ ಅವನ್ನ ಕೇಳಮ್ಮ. ಲಾಯರ್ ಮಗ ಡಾಕ್ಟರು, ಡಾಕ್ಟ್ರಪ್ಪ ಪೊಲೀಸು, ಹಾಗಿದ್ರೆ ಲಾಯರ್ ಯಾರು? ಆಟ ಗೊತ್ತಿಲ್ವೇ? ಬಿಳಿ ಅಂಗಿ ಮೇಕೆ ಕಪ್ಪು ಕೋಟ್ ಹಾಕೊಂಡು ಓಡಾಡ್ತಿರ್ತಾರಲ್ಲ, ಅವರೇ ಕಣವು ಲಾಯರು. ಯಾಕೆಲ್ಲ ಹಿಂಗುರಾಯ್ತಾ ಇದ್ದೀರಾ? ಓ, ಈ ಒಕ್ಟಾಗೆ ಲಾಯರ್ ಯಾರು ಅಂತನಾ? ಲಾಯರ್ ಮಗ ಡಾಕ್ಟ್ರು, ಪೊಲೀಸು. ಓ, ಈ ಪ್ರಶ್ನೆ ಯಾಕೋ ವಿಚಿತ್ರವಾಗೈತೆ. ಶಾರದವ, ಸಂಬಂಧಗಳು ಎಲ್ಲೆಲ್ಲ ಹೋಯ್ತಾವ ಕಣವು. ಏ ಹೋಗಿ ಹೋಗಿ ನೀನನ್ನು ಕೇಳಿದ್ನಲ್ಲ, ಹೋಗ. ಲೋ ಕೆಂಚ, ಒಂದು ಒಟ್ಟು ಕೇಳ್ತೀನಿ, ನಿಂತ್ಕೊಳ್ಳ. ಜಾನಕಿ, ನೀನೇನು ಯೋಚನೆ ಮಾಡಬೇಡ.
ನಿಂಗೆ ಉತ್ತರ ಕೇಳ್ಕೊಂಬಂಡು ಹೇಳ್ತೀನಿ. ಹೇಗೆ ಶಾರದಕ್ಕ? ಊಟ ತಗೊಂಡೋಗೋ ನೆಪ ಮಾಡಿಕೊಂಡು ಅವನ್ ತಾವ ಪೂಸಿ ಮಾಡಿ ಕೇಳಿದ್ರೆ ಹೇಳ್ತಾನೆ. ಆಮ್ಯಾಕೆ ನಾನು ಬಂದು ನಿಂಗೆ ಹೇಳ್ತೀನಿ ಹೆಂಗೆ. ಶಾರದಕ್ಕ ನಿನ್ನ ಪಿಲ್ಯಾನು ಸೂಪರು. ಲಾಯರ್ ಮಗ ಡಾಕ್ಟ್ರಪ್ಪ ಪೊಲೀಸ್. ಹಂಗಾರೆ ಲಾಯರ್ ಯಾರು?